ಸೂಪರ್ ಟೆಕ್ನಾಲಜಿ ಅದು ನಮ್ಗೆ ಗೊತ್ತಿತ್ತು. 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ತಪ್ಪೇ ಮಾಡಿಲ್ವಾ ಮೋದಿ ಜೀವನದಲ್ಲಿ? HR ರಂಗನಾಥ್ ಅಂತವರು ಇಂಥ ಪ್ರಶ್ನೆಗಳನ್ನ ಆಗಾಗ್ಲೇ ಕೇಳಿದಿದ್ರೆ ಏನ್ ಮೋದಿ ತಪ್ಪೇ ಮಾಡಿಲ್ವಾ? ತೋರಿಸ್ಲಾ ತಪ್ಪು ಮಾಡಿರೋದು ಒಂದೊಂದಿನಾಗಿ ಮೋದಿ ಮಾಡಿರೋದನ್ನ ಇವತ್ತಿಗೂ ಕೇಳ್ತೀನಿ. ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ ಮೋದಿಗೆ ಪ್ರಶ್ನೆ ಮಾಡಿದ HR ರಂಗನಾಥ್. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಸದಾ ಮೋದಿಯನ್ನ ಹೊಗಳ್ತಾ, ಅವರ ನೀತಿಗಳನ್ನ ಸಮರ್ಥಿಸ್ತಾ, ವಿಪಕ್ಷದವರನ್ನ ತೆಗಳ್ತಾ ಟಿವಿ ನಿರೂಪಣೆಯನ್ನ ಮಾಡೋ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಬಿಗ್ ಬುಲೆಟಿನ್ ಕಾರ್ಯಕ್ರಮವನ್ನ ನಡೆಸ್ತಾರೆ. ಇದು ಹಲವರ ಟೀಕೆಗೂ ಕೂಡ ಗುರಿಯಾಗಿದೆ. ಆದರೆ ಇತ್ತೀಚಿನ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಅಚ್ಚರಿ ಅನ್ನುವಂತೆ ರಂಗನಾಥ್ ಅವರು ಮೋದಿಯವರಿಗೇನೆ ಖಡಕ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೌದು, ರಂಗನಾಥ್ ಅವರು ಮೋದಿಯವರಿಗೆ ಕೇಳಿದ ಪ್ರಶ್ನೆ ಹೀಗಿದೆ. ಏನ್ ಮೋದಿ ತಪ್ಪೇ ಮಾಡಿಲ್ವಾ? ತೋರಿಸ್ಲಾ ತಪ್ಪು ಮಾಡಿರೋದು ಒಂದೊಂದಿನಾಗಿ ಮೋದಿ ಮಾಡಿರೋದನ್ನ ಇವತ್ತಿಗೂ ಕೇಳ್ತೀನಿ. ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ಆದ್ರೆ ದೇಶದ ಜನ ಅದನ್ನು ಅರಗಿಸ್ಕೊಂಡು ಮುಂದೆ ಸಾಗಿದ್ದಾರೆ. ಯಾಕೆ? ಬೇರೆ ವಿಷಯಗಳನ್ನ ತಪ್ಪೇ ಮಾಡಿಲ್ವಾ ಮೋದಿ ಜೀವನದಲ್ಲಿ? ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ಅಂತ ಮೋದಿಯನ್ನ HR ರಂಗನಾಥ್ ಅವರು ಕೇಳಿದ್ದಾರೆ. ಪ್ರತಿದಿನ ನಡೆಸುವಂತೆ ರಾತ್ರಿ 9 ಗಂಟೆಗೆ ಶುರುವಾಗೋ ಇವರ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ವಿಪಕ್ಷದವರನ್ನ ತೆಗಳ್ತಾ, ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಮಾತನಾಡ್ತಾ, ಇಲ್ಲಿವರೆಗೂ ಮೋದಿ ತಪ್ಪು ಮಾಡೇ ಇಲ್ವಾ? ಮೋದಿ ತಪ್ಪು ಮಾಡಿರೋದು ಒಂದೊಂದಾಗಿ ತೋರಿಸ್ಲಾ? ಇವತ್ತಿಗೂ ಕೇಳ್ತೀನಿ, ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ಅಂತ. ಆದ್ರೆ ದೇಶದ ಜನ ಅದನ್ನ ಅರಗಿಸ್ಕೊಂಡು ಮುಂದೆ ಸಾಗಿದ್ದಾರೆ ಅಂತ HR ರಂಗನಾಥ್ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಒಂದು ವಿಚಾರವನ್ನ ನೆನಪು ಮಾಡ್ಕೋಬೇಕು. ಈ ಹಿಂದೆ ಡಿಮಾನಿಟೈಸೇಷನ್ ಆದಾಗ ಇದೇ HR ರಂಗನಾಥ್ ಅವರು ಯಾವ ರೀತಿ ಮಾತಾಡಿದ್ರು, ಎಷ್ಟು ಕುತೂಹಲವಾಗಿ ನೋಟಿನಲ್ಲಿ ಚಿಪ್ ಇದೆ ಅಂತ ಜನರನ್ನ ನಂಬಿಸೋದಕ್ಕೆ ಮುಂದೆ ಇದ್ರು ಅಂತ. ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. 2,000 ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನೂ ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ತಿಳಿಯುವಂತ ಪರಿಸ್ಥಿತಿ ಬಂದಿದೆ. ವಿವೇಕ್ ಇನ್ನೊಂದ್ಸರಿ ನಿಧಾನ ಕೇಳಿ. ಅದು ಸೂಪರ್ ಟೆಕ್ನಾಲಜಿ ಅದು ನಮ್ಗೆ ಗೊತ್ತಿತ್ತು. ನೀವು ಹೇಳ್ತೀರಿ ಅಂತಾನೆ ಹೇಳಿಸ್ತಾ ಇದ್ದೀನಿ, ಹೇಳಿ. ಸೊ ನೋಡಿದ್ರಲ್ಲ, 2016 ನವೆಂಬರ್ 8 ರಾತ್ರಿ ಟಿವಿ ವಾಹಿನಿಗಳ ಮೂಲಕ ಮುಂದೆ ಬಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕ್ಷಣದಿಂದಾನೇ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳಿದ್ರು. ಆ ಬಳಿಕ ಚಲಾವಣೆಗೆ ಬಂದ ಈ ಗುಲಾಬಿ ಬಣ್ಣದ 2000 ನೋಟುಗಳ ಬಗ್ಗೆ ರಂಗನಾಥ್ ಅವರು ಅಬ್ಬರಿಸಿ ಮಾತಾಡಿದ್ರು. ಇದು ಮಾಸ್ಟರ್ ಸ್ಟ್ರೋಕ್. ಈ ನೋಟಿನಲ್ಲಿ ನ್ಯಾನೋ ಟೆಕ್ನಾಲಜಿ GPS ಚಿಪ್ ಇದೆ. ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಕಡೆ ಹಣವನ್ನ ಕೂಡಿ ಇಟ್ರೆ ಸ್ಯಾಟಲೈಟ್ ಇಂದ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅವರು ಕಂಡು ಹಿಡಿತಾರೆ ಅಂತ ಹೇಳಿದ್ರು. ತುಂಬಾ ಕುತೂಹಲದಿಂದ ರಂಗನಾಥ್ ಅವರು ಓ ಅಂತ ಹೇಳಿರೋದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಹಿಂದೆ ಡಿಮಾನಿಟೈಸೇಷನ್ ಆದಾಗ ನೋಟಿನಲ್ಲಿ ಚಿಪ್ ಇದೆ ಅಂತ ಪದೇ ಪದೇ ಕುತೂಹಲದಿಂದ ಆರ್ಥಿಕ ತಜ್ಞರನ್ನ ಕೇಳಿದ್ದ ಇವರು ಇದೀಗ 9 ವರ್ಷಗಳ ಬಳಿಕ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ್ಲೇ ಅವರು ಮೋದಿ ಅವರನ್ನ ಈ ರೀತಿ ಪ್ರಶ್ನೆ ಮಾಡಬಹುದಾಗಿತ್ತು. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇದೇ ರಂಗನಾಥ್ ಅವರು ಡಿಮಾನಿಟೈಸೇಷನ್ ಬಗ್ಗೆ ಆಹಾ ಓಹೋ ಅಂತ ಈ ಹಿಂದೆ ಮಾತಾಡ್ತಾ ಇದ್ರು. ಈ ಡಿಮಾನಿಟೈಸೇಷನ್ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಂಡ ಕೆಲವು ಆರ್ಥಿಕ ತಜ್ಞರು ಇದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ಮೊದಲೇ ತಿಳಿಸಿದ್ರು. ಆದರೆ ರಂಗನಾಥ್ ತರಹದ ಇತರೆ ಜರ್ನಲಿಸ್ಟ್ಗಳು ಡಿಮಾನಿಟೈಸೇಷನ್ನ ಹಾಡಿ ಹೊಗಳಿದ್ರು. 9 ವರ್ಷಗಳ ಹಿಂದೆ ಆಹಾ ಓಹೋ ಅಂತ ಹೊಗಳಿದ್ದ ಈ ಡಿಮಾನಿಟೈಸೇಷನ್ ಬಗ್ಗೆ ರಂಗನಾಥ್ ಅವರು ಆಗ್ಲೇನೆ ಪ್ರಶ್ನೆ ಮಾಡಬಹುದಾಗಿತ್ತು. ಆದರೆ ಬರೋಬ್ಬರಿ 9 ವರ್ಷದ ಬಳಿಕ ಈ ಬಗ್ಗೆ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೋದಿ ಮಾಡಿದ್ದು ತಪ್ಪು ಅಂತ HR ರಂಗನಾಥ್ ಅವರು ಹೇಳ್ತಾ ಇದ್ದಾರೆ. ಕನಿಷ್ಠ ಆಗ ಅರ್ಥ ಆಗದೆ ಇದ್ರು ಆರ್ಥಿಕ ತಜ್ಞರಾಗಿರೋ ಮನಮೋಹನ್ ಸಿಂಗ್ ಅವರು ಈ ಬಗ್ಗೆ ಹೇಳಿದಾಗ ಅರ್ಥ ಮಾಡ್ಕೋಬಹುದಾಗಿತ್ತು. ರಂಗನಾಥ್ ಅಷ್ಟೇ ಅಲ್ಲ, ರಂಗನಾಥ್ ಅವರ ತರಹದ ಜರ್ನಲಿಸ್ಟ್ಗಳು ಈ ಬಗ್ಗೆ ಆಗ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು. GSTಯನ್ನ ಸಡನ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗ
ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 22%ಗೆ ಇಳಿಸಿದಾಗ, AWS ಜಾರಿಗೆ ತಂದಾಗ, PM ಕೇರ್ಸ್ ಫಂಡ್ ಬಗ್ಗೆ ಲೆಕ್ಕ ಕೊಡಲ್ಲ ಅಂತ ಹೇಳಿದಾಗ, ರಷ್ಯಾ ಆಯಿಲ್ ಅನ್ನ ಚೀಪ್ ರೇಟ್ಗೆ ತರಿಸ್ಕೊಂಡು ಜನರಿಗೆ ಅದರ ಲಾಭ ಕೊಡದೇ ಇದ್ದಾಗ, ಚುನಾವಣಾ ಬಾಂಡ್ ಅನ್ನ ಬೇರೆ ಬೇರೆ ದೇಶಗಳಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾಗ, ಮೋದಿಯವರು ಅದನ್ನ ದೇಶದಲ್ಲಿ ಜಾರಿಗೆ ತಂದಾಗ, ಮೇಕ್ ಇನ್ ಇಂಡಿಯಾ ಸೇರಿದಂತೆ ಹಲವಾರು ಮೋದಿಯವರು ತಂದಿರೋ ಯೋಜನೆಗಳು ಹಳ್ಳ ಹಿಡಿದ ಬಗ್ಗೆ HR ರಂಗನಾಥ್ ಸೇರಿದಂತೆ ರಂಗನಾಥ್ ತರಹದ ಜರ್ನಲಿಸ್ಟ್ಗಳು ಆಯಾ ಸಂದರ್ಭದಲ್ಲಿನೇ ದೇಶದ ಪರವಾಗಿ ಎತ್ತಬೇಕಾದ ಪ್ರಶ್ನೆಗಳನ್ನ ಸರಿಯಾದ ಸಮಯಕ್ಕೆ ಎತ್ತಿದ್ರೆ ಅವುಗಳಿಂದ ದೇಶಕ್ಕೆ ಯಾವುದೇ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಇವರ ಈ ಕೆಲಸ ಸರಿಯಾಗಿ ಮಾಡದಿದ್ದಕ್ಕೆ ಮೋದಿಯವರಿಂದ ದೇಶಕ್ಕೆ ಏನೇನು ಸಮಸ್ಯೆ ಆಗಿದೆಯೋ ಅದಕ್ಕೆ ಇವರುಗಳು ಕೂಡ ಕಾರಣ. ಈಗ ಪ್ರಶ್ನೆ ಮಾಡಿದ್ದಾರೆ, ಆದರೆ ಮುಂದೆಯೂ ಇದೇ ರೀತಿ ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಾರೆ ಅಂತ ನೋಡಿದ್ರೆ ಅದು ಕಾಣಿಸ್ತಾ ಇಲ್ಲ. ಈಗಲೂ ಇಷ್ಟೊಂದು ಸಮಸ್ಯೆಗಳು ದೇಶದಲ್ಲಿ ತಾಂಡವವಾಡ್ತಾ ಇದ್ರು ಸೈಲೆಂಟ್ ಆಗಿನೇ ಇದ್ದಾರೆ, ಮೋದಿ ಪರವಾಗಿನೇ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.